ಬರ್ತಾ ಇರ್ಬೇಕಾದ್ರೆ ಬೇಟೆ ನಾಯಿಗಳು ಮರವನ್ನು ಹಡ್ಸ್ಕೊಳ್ತಾ ಇರ್ತವೆ. ಒಂದು ಪ್ರದೇಶಕ್ಕೆ ಬಂದಾಗ ಆ ಮಲ ಬೇಟೆ ನಾಯಿಗಳನ್ನು ಓಡಿಸ ಪ್ರಾರಂಭ ಮಾಡ್ತದೆ. ಅಂದ್ರೆ ನೀವು ನೋಡುತ್ತೀರಿ, ಸಾಮಾನ್ಯವಾಗಿ ಮಲ ನಾಯಿಗೆ ಭಯ ಪಡುತ್ತಾ, ನಾಯಿ ಮಲಕ್ಕೆ ಭಯ ಪಡುತ್ತಾ ಅಲ್ವಾ? ಇಲ್ಲಿ ಮಲ ನಾಯಿಯನ್ನು ಧೈರ್ಯವಾಗಿ ಹಿಮ್ಮೆಟ್ಟಿಸ್ತದೆ. ಆ ಸಮಯದಲ್ಲಿ ಕೆಂಪೇಗೌಡ ತೀರ್ಮಾನ ಮಾಡ್ತಾರೆ, ಇದು ಗಂಡು ಮಟ್ಟಿನ ನಾಡು, ಈ ನಾಡಿನಲ್ಲಿ ನಾನು ಒಂದು ಬೆಂಗಳೂರನ್ನ ಕಟ್ಟಬೇಕು ಅಂತೇಳಿ ಶಪಥ ಮಾಡಿ ಇವತ್ತು ಇಲ್ಲಿ ಕೆಂಪೇಗೌಡರು ಈ ಬೆಂಗಳೂರನ್ನ ನಿರ್ಮಾಣ ಮಾಡ್ತಾರೆ. ಅದಕ್ಕೆ ನಾವೆಲ್ಲ ಹೇಳ್ತೀವಿ, ಬೆಂಗಳೂರು ನಿರ್ಮಾತೃ. ಪ್ರಪಂಚದಲ್ಲಿ ಯಾವ ದೇಶಕ್ಕೆ ಹೋಗಿ ಬೆಂಗಳೂರು ಅಂದ ತಕ್ಷಣ ನಿಮ್ಗೆ ವಿಶೇಷವಾದ ಗೌರವ. ಯಾಕಪ್ಪ ಅಂದ್ರೆ ಇಲ್ಲಿ ಕೆಂಪೇಗೌಡರು ಎಲ್ಲ ಸಮುದಾಯಗಳನ್ನು ಸೇರಿಸಿಕೊಂಡಿದ್ದಾರೆ. ಕೆಂಪೇಗೌಡರು ಕೇವಲ ಒಂದು ಜಾತಿಯ ನಾಯಕರಲ್ಲ. ಎಷ್ಟೊತ್ತು ಲಕ್ಷ ಹೇಳಿದ್ರು, ತರಕಪೇಟೆ, ನಗರಪೇಟೆ, ಕುಂಬಾರಪೇಟೆ, ಹಳೇಪೇಟೆ, ಬಳೆಪೇಟೆ, ಸುಲ್ತಾನ್ ಪೇಟೆ ನೋಡಿ, ಸಾಹೇಬ್ರಿಗೆ ಬರ್ತಾರ ಅವ ಹಮರ ಬಿದ್ದಿ ಏನ ಗೌಡ ಕರ್ಕ. ಹೀಗೆ ಪ್ರತಿಯೊಬ್ಬರೂ ಕೂಡ ಇಲ್ಲಿ ಬದುಕಬೇಕು, ಅವರ ಧರ್ಮ ವೃತ್ತಿಯನ್ನು ಮಾಡಬೇಕು, ಪ್ರತಿಯೊಬ್ಬರು ಇಲ್ಲಿ ಉಳಿಬೇಕು ಅಂತೇಳಿ 500 ವರ್ಷಗಳಿಂದ ಯೋಚನೆ ಮಾಡಿದ್ರು ಕೆಂಪೇಗೌಡರು. ಇವತ್ತು ಒಂದು ಸಣ್ಣ ಕೆಲಸ ಒಳಗೆ ಹುಡುಕಾಡ್ತೀವಿ. ಏಕಾಂಗಿಯಾಗಿ ಈ ರಾಜ್ಯದ ಅಧಿಪತಿಯಾಗಿ ರಾಜನಾಗಿ ಆಳ್ವಿಕೆಯನ್ನು ಮಾಡಿದಂಥವರು ಕೆಂಪೇಗೌಡರು.